ಶಿವನನ್ನು ಕೇದಾರನಾಥ ಎನ್ನಲು ಕಾರಣವೇನು? ಲಿಂಗವು ಗೂಳಿಯ ಬೆನ್ನಿನಂತೆ ಕಾಣುವುದೇ? ಏನಾಶ್ಚರ್ಯ! ಸ್ನೇಹಿತರೆ, ಈ ವಿಡಿಯೋವನ್ನು ಸಬ್ಸ್ಕ್ರೈಬ್ ಮಾಡದೆ ವೀಕ್ಷಣೆ ಮಾಡುತ್ತಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ. ಶಿವನೆಂದರೆ ಭಯಹರ, ಶಿವನೆಂದರೆ ಸತ್ಯ, ಶಿವನೆಂದರೆ ಸುಂದರ. ಅದಕ್ಕೆ ಸತ್ಯಂ ಶಿವಂ ಸುಂದರಂ ಅಂತ ಹೇಳ್ತಾರೆ. ಹೀಗೆ ಸರ್ವರೂಪಿಯೂ ಸರ್ವವ್ಯಾಪಿಯೂ ಆಗಿರುವ ಶಿವನನ್ನು ಅರಸಿಕೊಂಡು ಭಕ್ತರು ಹೆಚ್ಚಾಗಿ ಹೋಗುವುದು ಕೇದಾರಕ್ಕೆ. ಅದಕ್ಕೂ ಒಂದು ಕಾರಣವಿದೆ. 5 ಅತಿ ಪಾವನ ಶಿವಕ್ಷೇತ್ರಗಳಲ್ಲಿ ಕೇದಾರವೂ ಕೂಡ ಒಂದು. ಭಾರತ ಯಾವಾಗಲೂ ಧರ್ಮ, ಸಂಸ್ಕೃತಿ ಹಾಗೂ ಶ್ರದ್ಧೆಗೆ ಪ್ರಸಿದ್ಧವಾಗಿರುವ ದೇಶ. ಈ ದೇಶದಲ್ಲಿ ಮೂಲೆ ಮೂಲೆಗಳಲ್ಲಿಯೂ ದೇವಸ್ಥಾನಗಳಿವೆ, ನೂರಾರು ಶ್ರದ್ಧಾ ಕೇಂದ್ರಗಳಿವೆ, ನೂರಾರು ದೇವರ ದೇವಸ್ಥಾನಗಳಿಗೆ. ಆದರೆ ಯಾವಾಗ ಮಾತು ಶಿವ, ರುದ್ರ, ಹರನತ್ತ ಹೊರಳುತ್ತದೋ ಆಗ ಎಲ್ಲರ ದೃಷ್ಟಿ ಸರಿಯುವುದು ಕೇದಾರನತ್ತ. ದೇಶದಲ್ಲಿ ಸಾವಿರ ಸಂಖ್ಯೆಯಲ್ಲಿ ಶಿವನ ದೇವಸ್ಥಾನಗಳಿವೆ, ರುದ್ರನ ಪೂಜೆ ನಡೆಯುತ್ತದೆ. ಆದರೆ ಶಿವ ಅಂದರೆ ಮೊದಲು ನೆನಪಾಗುವುದು 12 ಜ್ಯೋತಿರ್ಲಿಂಗಗಳಲ್ಲಿ ಒಂದಾದ ಕೇದಾರೇಶ್ವರ. ಮಧ್ಯಯುಗದಲ್ಲಿ ಒಮ್ಮೆ ವಿಷ್ಣುವು ನರ ಮತ್ತು ನಾರಾಯಣರಾಗಿ ಅವತರಿಸಿದರು. ಹಾಗೂ ಅಲಕಾನಂದ ನದಿಯ ದಡದಲ್ಲಿರುವ ಪರ್ವತದ ಮೇಲೆ ನರ ಮತ್ತು ನಾರಾಯಣ ತೀವ್ರ ತಪಸ್ಸು ಮಾಡಲು ಪ್ರಾರಂಭಿಸಿದರು. ಅವರ ತಪಸ್ಸಿನಿಂದ ಶಿವನು ಕಾಣಿಸಿಕೊಂಡು ವರವನ್ನು ಕೇಳಲು ಹೇಳಿದನು. ಆಗ ನರ ಮತ್ತು ನಾರಾಯಣರು ಭಗವಾನ್ ಶಿವನನ್ನು ಕುರಿತು, ನಮಗೆ ಬೇರೇನು ಬೇಡ, ಇಲ್ಲಿ ಬಂದು ನೆಲೆಸುವಂತೆ ಕೋರಿದರು. ಆಗ ಭಗವಾನ್ ಶಿವನು ಶಿವಲಿಂಗದ ರೂಪದಲ್ಲಿ ಸ್ವತಃ ಪ್ರಕಟಗೊಳ್ಳುವುದಾಗಿ ವರವನ್ನು ನೀಡಿ ಶಿವಲಿಂಗದ ರೂಪದಲ್ಲಿ ಸ್ವಯಂ ಸ್ಥಾಪನೆಯಾದನು. ಶಿವಲಿಂಗವು ಕಾಣಿಸಿಕೊಂಡ ಸ್ಥಳದಲ್ಲಿ ಕೇದಾರ ಎಂಬ ರಾಜನಿದ್ದನು ಮತ್ತು ಭೂಮಿಯ ಈ ಭಾಗವನ್ನು ಕೇದಾರಖಂಡ ಎಂದು ಕರೆಯಲಾಯಿತು. ಹಾಗಾಗಿ ಶಿವನ ಈ ಜ್ಯೋತಿರ್ಲಿಂಗವನ್ನು ಕೇದಾರನಾಥ ಎಂದು ಕರೆಯಲಾಯಿತು. ಪುರಾಣಗಳ ಪ್ರಕಾರ ಕೇದಾರದಲ್ಲಿ ಸಾಕ್ಷಾತ್ ಶಿವ ಪಾಂಡವರಿಗೆ ದರ್ಶನ ನೀಡಿದ. ಇದೇ ಕಾರಣಕ್ಕಾಗಿ ಪಾಂಡವರು ಇಲ್ಲಿ ಶಿವನ ಮಂದಿರವನ್ನು ನಿರ್ಮಿಸಿದ ಬಗ್ಗೆ ಮಹಾಭಾರತದಲ್ಲಿ ಉಲ್ಲೇಖವಿದೆ. ಕುರುಕ್ಷೇತ್ರ ಯುದ್ಧ ಮುಕ್ತಾಯವಾದ ಬಳಿಕ ಜ್ಯೇಷ್ಠ ಪಾಂಡವ ಯುಧಿಷ್ಠಿರನಿಗೆ ಹಸ್ತಿನಾವತಿ ಮಹಾರಾಜರಾಗಿ ಪಟ್ಟಾಭಿಷೇಕ ಮಾಡಲಾಯಿತು. ನಂತರ ಹಲವು ವರ್ಷಗಳ ಕಾಲ ಯುಧಿಷ್ಠಿರ ಸಮರ್ಥವಾಗಿ ರಾಜ್ಯಭಾರ ಮಾಡಿದ. ಬಳಿಕ ಒಂದು ದಿನ ಶ್ರೀಕೃಷ್ಣನೊಂದಿಗೆ ಮಹಾಭಾರತದ ಯುದ್ಧದ ಬಗ್ಗೆ ಮಾತನಾಡಲು 5 ಪಾಂಡವರು ಕುಳಿತುಕೊಂಡರು. ನಮ್ಮ ಮೇಲೆ ರಕ್ತ ಸಂಬಂಧಿಗಳನ್ನೇ ಕೊಂದ ಬ್ರಹ್ಮಹತ್ಯಾ ದೋಷವಿದೆ, ಈ ಕಳಂಕವನ್ನು ಹೇಗೆ ದೂರ ಮಾಡಿಕೊಳ್ಳಬೇಕು ಎಂದು ಕೇಳುತ್ತಾರೆ. ಆಗ ಕೃಷ್ಣ, ಮುಕ್ತಿ ಬೇಕಾದಲ್ಲಿ ನೀವು ಮಹಾದೇವನ ಮೊರೆ ಹೋಗಬೇಕು, ಅವನು ಮಾತ್ರ ನಿಮಗಂಟಿದ ಪಾಪವನ್ನು ತೊಳೆಯಬಲ್ಲ ಎಂದು ಹೇಳುತ್ತಾನೆ. ದ್ವಾರಕೆಯಲ್ಲಿ ಯಾದವರ ಕಲಹವಿದ್ದು ಸಮುದ್ರದಲ್ಲಿ ದ್ವಾರಕೆಯು ಮುಳುಗಿ ಶ್ರೀಕೃಷ್ಣನು ಕೂಡ ಬೇಡನ ಬಾಣಕ್ಕೆ ತಗುಲಿ ತನ್ನ ಪರಮಧಾಮಕ್ಕೆ ಮರಳಿದ ಸುದ್ದಿ ಕೇಳಿದ ಬಳಿಕ ಪಾಂಡವರು ಕೂಡ ಇನ್ನು ನಾವು ರಾಜ್ಯವಾಳುತ್ತಾ ಕೂರುವುದರಲ್ಲಿ ಅರ್ಥವಿಲ್ಲವೆಂದು ರಾಜ್ಯವನ್ನು ಪರೀಕ್ಷಿತನಿಗೆ ಒಪ್ಪಿಸಿ ಶಿವನನ್ನು ಅರಸಿ ಹೊರಟರು. ಆದರೆ ಯುದ್ಧದ ಸಮಯದಲ್ಲಿ ಅವರಿಂದ ಕ್ಷಮೆಯನ್ನು ಕೋರಿ ದೇವರು ಶಿವನ ಬಳಿ ಮೋಕ್ಷ ಪಡೆಯಲು ಮೊದಲು ಆಶೀರ್ವಾದಕ್ಕಾಗಿ ಪ್ರಾರ್ಥನೆ ಮಾಡುತ್ತಾರೆ. ಆದರೆ ಯುದ್ಧದ ಅನ್ಯಾಯದ ಘಟನೆಗಳಿಗಾಗಿ ಅವರೊಂದಿಗೆ ಸಿಟ್ಟಾಗಿರುವುದರಿಂದ ಶಿವ ಅವರನ್ನು ಮೋಕ್ಷಿಸಲು ಸಿದ್ಧವಾಗಿರುವುದಿಲ್ಲ. ಆದ್ದರಿಂದ ಅವರು ಕಾಶಿ ಭೇಟಿಯಾಗುವುದನ್ನು ತಪ್ಪಿಸಿದರು. ಗುಪ್ತ ಕಾಶಿಗೆ ನಂದಿಯಾಗಿ ಅಜ್ಞಾತವಾಗಿ ಹೋದರು. ಆದರೆ ಪಾಂಡವರು ಅವರನ್ನು ಗುಪ್ತ ಕಾಶಿಗೆ ಹಿಂಬಾಲಿಸಿದರು ಮತ್ತು ನಂದಿಯ ಮಾರುವೇಷದ ರೂಪದಲ್ಲಿ ಅವರನ್ನು ಗುರುತಿಸಿದರು. 2ನೇ ಪಾಂಡವ ಸಹೋದರರಾದ ಭೀಮನು ನಂದಿಯ ಬಾಲ ಮತ್ತು ಹಿಂಗಾಲುಗಳನ್ನು ಹಿಡಿದಿಡಲು ಪ್ರಯತ್ನಿಸಿ ಕದನಕ್ಕೆ ಇಳಿಯುತ್ತಾನೆ. ಈ ಕಾದಾಟದಲ್ಲಿ ಗೂಳಿಯ ಮುಖವು ಹಿಮದಲ್ಲಿ ಸಿಲುಕಿ ಹೋಗುತ್ತದೆ. ಗೂಳಿಯ ಬಾಲ ಹಿಡಿದು ಭೀಮ ಎಳೆಯಲು ಹೋದಾಗ ಅದರ ಮುಖ ದೇಹದಿಂದ ಭಿನ್ನಗೊಂಡು ಆಚೆ ಬೀಳುತ್ತದೆ. ಅದೇ ಶಿವಲಿಂಗವಾಗಿ ಬದಲಾಗುತ್ತದೆ. ಈ ಲಿಂಗದ ಮೂಲಕವೇ ಶಿವನು ಪ್ರತ್ಯಕ್ಷವಾಗಿ ಪಾಂಡವರಿಗೆ ದರ್ಶನ ನೀಡುತ್ತಾನೆ. ಅವರಿಗೆ ಸ್ವರ್ಗದತ್ತ ಪ್ರಸ್ಥಾನವಾಗುವ ಹಾಗೂ ಅಂಟಿದ ಬ್ರಹ್ಮಹತ್ಯಾ ದೋಷದ ನಿವಾರಣೆಗೆ ಪರಿಹಾರವನ್ನು ಸೂಚಿಸುತ್ತಾನೆ. ನಂತರ ಪಾಂಡವರು ಶಿವನನ್ನು ಅಲ್ಲಿ ನೆಲೆಸಲು ವಿನಂತಿಸುತ್ತಾರೆ. ನಂತರ ಶಿವನು ಆ ಸ್ಥಳದಲ್ಲಿ ಗೂಳಿಯ ರೂಪದಲ್ಲಿ ಕುಳಿತು ಶಿವಲಿಂಗದ ರೂಪದಲ್ಲಿ ನೆಲೆಗೊಂಡನು. ಹಾಗಾಗಿ ಇಲ್ಲಿರುವ ಶಿವಲಿಂಗವು ಗೂಳಿಯ ಬೆನ್ನಿನಂತೆ ಕಾಣುತ್ತದೆ. ಕೇದಾರನಾಥ ಮಂದಿರ ಶಿವನಿಗೆ ಅರ್ಪಿತವಾದ ಹಿಂದೂ ದೇವಾಲಯವಾಗಿದೆ. ಇದು ಭಾರತದ ಉತ್ತರಾಖಂಡ ಕೇದಾರನಾಥದಲ್ಲಿ ಮಂದಾಕಿನಿ ನದಿಯ ಸಮೀಪವಿರುವ ಗಢ್ವಾಲ್ ಹಿಮಾಲಯದ ವ್ಯಾಪ್ತಿಯಲ್ಲಿದೆ. ತೀವ್ರವಾದ ಹವಾಮಾನದ ಕಾರಣದಿಂದಾಗಿ ಈ ದೇವಸ್ಥಾನವು ಏಪ್ರಿಲ್ ಮತ್ತು ನವೆಂಬರ್ ತಿಂಗಳಿನೊಳಗೆ ತೆರೆದಿರುತ್ತದೆ. ಚಳಿಗಾಲದಲ್ಲಿ ಕೇದಾರನಾಥ ದೇವಾಲಯದ ವಿಗ್ರಹಗಳು ಉಖಿ ಮಠಕ್ಕೆ ತರಲಾಗುತ್ತದೆ ಮತ್ತು 6 ತಿಂಗಳು ಅಲ್ಲಿ ಪೂಜಿಸಲಾಗುತ್ತದೆ. ಈ ದೇವಾಲಯವನ್ನು ಪಾಂಡವರು ಕಟ್ಟಿಸಿದರು ಮತ್ತು ಆದಿ ಶಂಕರಾಚಾರ್ಯರು ಪುನರುಜ್ಜೀವನಗೊಳಿಸಿದರು.
ಕೇದಾರನಾಥದಲ್ಲಿ ಪ್ರಾಯಶ್ಚಿತ್ತ ಮಾಡುವ ಮೂಲಕ ಪಾಂಡವರಿಗೆ ಶಿವನನ್ನು ಸಂತೋಷಪಡಬೇಕಾಗಿತ್ತು. ಉತ್ತರ ಭಾರತದ ಹಿಮಾಲಯದ ಛೋಟಾ ಚಾರ್ ಧಾಮದ ತೀರ್ಥಯಾತ್ರೆಯಲ್ಲಿ, ಅಂದರೆ ಬದ್ರಿನಾಥ್, ಕೇದಾರನಾಥ್, ಗಂಗೋತ್ರಿ, ಯಮುನೋತ್ರಿ, ಈ ದೇವಾಲಯವು 4 ಪ್ರಮುಖ ತಾಣಗಳಲ್ಲಿ ಒಂದಾಗಿದೆ. ಈ ದೇವಾಲಯವು 12 ಜ್ಯೋತಿರ್ಲಿಂಗಗಳಲ್ಲಿ ಅತಿ ಹೆಚ್ಚು. ಉತ್ತರ ಭಾರತದಲ್ಲಿನ 2013ರ ಪ್ರವಾಹದಲ್ಲಿ ಕೇದಾರನಾಥ ದೇವಾಲಯದ ಸಂಕೀರ್ಣ, ಸುತ್ತಮುತ್ತಲಿನ ಪ್ರದೇಶಗಳು ಮತ್ತು ಕೇದಾರನಾಥ ಪಟ್ಟಣವು ವ್ಯಾಪಕವಾಗಿ ಹಾನಿಯಾಯಿತು. ಆದರೆ ದೇವಾಲಯದ ರಚನೆಯು 4 ಗೋಡೆಗಳ ಒಂದು ಬದಿಯಲ್ಲಿ ಕೆಲವು ಬಿರುಕುಗಳನ್ನು ಹೊರತುಪಡಿಸಿ ಉನ್ನತ ಪರ್ವತಗಳಿಂದ ಹರಿಯುವ ಶಿಲಾಖಂಡರಾಶಿಗಳಿಂದ ಉಂಟಾದ ಯಾವುದೇ ಪ್ರಮುಖ ಹಾನಿಯನ್ನು ಅನುಭವಿಸಲಿಲ್ಲ. ಅವಶೇಷಗಳ ನಡುವೆ ದೊಡ್ಡ ಬಂಡೆಯು ತಡೆಗೋಡೆಯಾಗಿ ಕಾರ್ಯನಿರ್ವಹಿಸುತ್ತಿದ್ದು, ಪ್ರವಾಹದಿಂದ ದೇವಾಲಯವನ್ನು ರಕ್ಷಿಸುತ್ತದೆ. ಸುತ್ತಮುತ್ತಲಿನ ಆವರಣಗಳು ಮತ್ತು ಮಾರುಕಟ್ಟೆ ಪ್ರದೇಶದಲ್ಲಿನ ಇತರ ಕಟ್ಟಡಗಳು ಹೆಚ್ಚು ಹಾನಿಗೊಳಗಾಯಿತು. ದೇವಾಲಯ ಮತ್ತು ಹಿಂದಿನ ಪ್ರಾಮುಖ್ಯತೆ. ದೇವಾಲಯವು ರಿಷಿಕೇಶದಿಂದ 3583 ಮೀಟರ್ (223 ಕಿಲೋಮೀಟರ್) ಎತ್ತರದಲ್ಲಿ ಗಂಗಾ ನದಿಯ ಉಪನದಿಯಾದ ಮಂದಾಕಿನಿ ನದಿಯ ದಡದಲ್ಲಿ ಒಂದು ಆಕರ್ಷಕ ಕಲ್ಲಿನ ಕಟ್ಟಡವಾಗಿದೆ. 8ನೇ ಶತಮಾನದಲ್ಲಿ ಆದಿಶಂಕರರು ಭೇಟಿ ಮಾಡಿದಾಗ ಈ ರಚನೆಯನ್ನು ನಿರ್ಮಿಸಲಾಗಿದೆ ಎಂದು ನಂಬಲಾಗಿದೆ. ಪ್ರಸ್ತುತ ಕಟ್ಟಡವು ಪಾಂಡವರು ದೇವಾಲಯವನ್ನು ನಿರ್ಮಿಸಿರುವುದಾಗಿ ನಂಬಿರುವ ಸ್ಥಳ ಪಕ್ಕದಲ್ಲಿದೆ. ಇದು ಒಂದು ಗರ್ಭಗೃಹ ಮತ್ತು ಮಂಟಪವನ್ನು ಹೊಂದಿದೆ ಮತ್ತು ಹಿಮದ ಹೊದಿಕೆಯ ಪರ್ವತ ಮತ್ತು ಹಿಮನದಿಗಳು ಸುತ್ತಲೂ ಇರುವ ಪ್ರಸ್ಥಭೂಮಿಯ ಮೇಲೆ ನಿಂತಿದೆ. ದೇವಾಲಯದ ಪ್ರವೇಶ ದ್ವಾರದಲ್ಲಿ ದೊಡ್ಡ ನಂದಿ ಪ್ರತಿಮೆ ಇದೆ. ಪವಿತ್ರವಾದ ಗೂಳಿ ಮತ್ತು ಶಿವನ ವಾಹನವಾಗಿದೆ. ನಂದಿ ಪ್ರತಿಮೆಯನ್ನು ಸುಂದರವಾಗಿ ರಚಿಸಲಾಗಿದೆ ಮತ್ತು ದೇವಾಲಯದ ಪ್ರವೇಶಕ್ಕೆ ಭವ್ಯತೆಯ ಭಾವವನ್ನು ಸೇರಿಸುತ್ತದೆ. ಕೇದಾರನಾಥ ದೇವಾಲಯದ ಸುತ್ತಮುತ್ತಲಿನಲ್ಲಿ ಪಾಂಡವರ ಅನೇಕ ಚಿಹ್ನೆಗಳು ಇವೆ. ರಾಜ ಪಾಂಡು ಪಾಂಡಕೇಶ್ವರದಲ್ಲಿ ನಿಧನರಾದರು. ಇಲ್ಲಿನ ಬುಡಕಟ್ಟು ಜನರು ಪಾಂಡವ ನೃತ್ಯ ಎಂಬ ನೃತ್ಯವನ್ನು ಮಾಡುತ್ತಾರೆ. ಪಾಂಡವರು ಸ್ವರ್ಗಕ್ಕೆ ಹೋದ ಪರ್ವತದ ಮೇಲ್ಭಾಗವನ್ನು ಬದ್ರಿನಾಥನಿಂದ ನೆಲೆಸಿರುವ ಸ್ವರ್ಗರೋಹಿಣಿ ಎಂದು ಕರೆಯಲಾಗುತ್ತದೆ. ದೇವಾಲಯದ ಒಳಗೆ ಲಿಂಗ ರೂಪದಲ್ಲಿ ಕೇದಾರನಾಥನ ಪ್ರಧಾನ ಚಿತ್ರ ಅಥವಾ 3.6 ಮೀಟರ್ ಪೀಠದ ಮತ್ತು ಅನಿಯಮಿತ ಆಕಾರವನ್ನು 3.6 ಮೀಟರ್ ಎತ್ತರದಲ್ಲಿ ಹೊಂದಿದೆ. ದೇವಾಲಯದ ಮುಂಭಾಗದಲ್ಲಿ ಸಣ್ಣ ಕಂಬದ ಕೋಣೆ ಇದೆ. ಕೇದಾರನಾಥ ದೇವಸ್ಥಾನದ ಒಳಗೆ ಮೊದಲು 5 ಪಾಂಡವ ಸಹೋದರರು, ಭಗವಾನ್ ಕೃಷ್ಣ, ನಂದಿ, ಶಿವನ ವಾಹನ ಮತ್ತು ಶಿವದೇವರೊಬ್ಬರಾದ ವೀರಭದ್ರನ ಮೂರ್ತಿಗಳನ್ನು ಒಳಗೊಂಡಿದೆ. ದ್ರೌಪದಿ ಮತ್ತು ಇತರ ದೇವತೆಗಳ ಪ್ರತಿಮೆಗಳನ್ನು ಮುಖ್ಯ ಸಭಾಂಗಣದಲ್ಲಿ ಸ್ಥಾಪಿಸಲಾಗಿದೆ. ದೇವಾಲಯದ ಅಸಾಮಾನ್ಯ ವೈಶಿಷ್ಟ್ಯವೆಂದರೆ ತ್ರಿಕೋನ ಕಲ್ಲಿನಲ್ಲಿ ತಂತುಕೋಶದಲ್ಲಿ ಕೆತ್ತಿದ ಮನುಷ್ಯನ ಮುಖ. ಆದಿಶಂಕರರು ಈ ದೇವಾಲಯವನ್ನು ಉತ್ತರಾಖಂಡದ ಬದ್ರಿನಾಥ್ ಮತ್ತು ಇತರ ದೇವಸ್ಥಾನಗಳೊಂದಿಗೆ ಪುನರುಜ್ಜೀವನಗೊಳಿಸಿದ್ದಾರೆ ಎಂದು ನಂಬಲಾಗಿದೆ. ಅವರು ಕೇದಾರನಾಥದಲ್ಲಿ ಮಹಾ ಸಮಾಧಿಯನ್ನು ಪಡೆದುಕೊಂಡಿದ್ದಾರೆಂದು ನಂಬಲಾಗಿದೆ. ದೇವಾಲಯದ ಹಿಂದೆ ಆದಿಶಂಕರ ಸಮಾಧಿ ಮಂದಿರವಾಗಿದೆ. ಕೇದಾರನಾಥ ದೇವಾಲಯದ ವಾಸ್ತುಶಿಲ್ಪದ ಅದ್ಭುತಗಳು. ಕೇದಾರನಾಥ ದೇವಾಲಯವು ವಿಶಿಷ್ಟವಾದ ಮತ್ತು ವಿಸ್ಮಯಕಾರಿ ಕಲ್ಲಿನ ವಾಸ್ತುಶಿಲ್ಪವನ್ನು ಹೊಂದಿದೆ. ಸಿಮೆಂಟ್ ಅಥವಾ ಲೋಹವನ್ನು ಬಳಸದೆ ಸಂಪೂರ್ಣವಾಗಿ ಒಟ್ಟಿಗೆ ಹೊಂದಿಕೊಳ್ಳುವ ಬೃಹತ್ ಕಲ್ಲಿನ ಚಪ್ಪಡಿಗಳನ್ನು ಬಳಸಿ ದೇವಾಲಯವನ್ನು ನಿರ್ಮಿಸಲಾಗಿದೆ. ಈ ವಾಸ್ತುಶಿಲ್ಪದ ಅದ್ಭುತವು ವಿನಾಶಕಾರಿ ನೈಸರ್ಗಿಕ ವಿಪತ್ತುಗಳನ್ನು ಒಳಗೊಂಡಂತೆ ಸಮಯದ ಪರೀಕ್ಷೆಯನ್ನು ತಡೆದುಕೊಂಡಿದೆ. ಪಿರಮಿಡ್ ಆಕಾರದ ಛಾವಣಿ. ದೇವಾಲಯದ ಛಾವಣಿಯು ಪಿರಮಿಡ್ ಆಕಾರದಲ್ಲಿದೆ ಮತ್ತು ಬೂದು ಕಲ್ಲಿನ ಚಪ್ಪಡಿಗಳಿಂದ ಮುಚ್ಚಲ್ಪಟ್ಟಿದೆ. ಈ ವಿನ್ಯಾಸವು ಅದರ ಸೌಂದರ್ಯದ ಆಕರ್ಷಣೆಯನ್ನು ಸೇರಿಸುತ್ತದೆ, ಆದರೆ ಕಠಿಣ ಹಿಮಾಲಯ ಚಳಿಗಾಲದಲ್ಲಿ ಹಿಮವನ್ನು ಚೆಲ್ಲುವಂತೆ ಸಹಾಯ ಮಾಡುತ್ತದೆ. ಸಂಕೀರ್ಣ ಕೆತ್ತನೆಗಳು. ದೇವಾಲಯದ ಹೊರಭಾಗವು ಕಠಿಣವಾಗಿದ್ದರೆ ಒಳಾಂಗಣವು ಭಾರತೀಯ ಕಲೆ ಮತ್ತು ಸಂಸ್ಕೃತಿಯ ಶ್ರೀಮಂತ ಪರಂಪರೆಯನ್ನು ಪ್ರದರ್ಶಿಸುವ ಸಂಕೀರ್ಣವಾದ ಕೆತ್ತನೆಗಳನ್ನು ಹೊಂದಿದೆ. ಈ ಕೆತ್ತನೆಗಳು ವಿವಿಧ ಪೌರಾಣಿಕ ಕಥೆಗಳು ಮತ್ತು ದೇವತೆಗಳನ್ನು ಚಿತ್ರಿಸುತ್ತದೆ. ಈ ವಿಡಿಯೋವನ್ನು ವೀಕ್ಷಣೆ ಮಾಡಿದ ಪ್ರತಿಯೊಬ್ಬರಿಗೂ ವಂದನೆಗಳು. ಮರೆಯದೆ ಸಬ್ಸ್ಕ್ರೈಬ್ ಮಾಡಿ.